ನೇತ್ರಾವತಿ ನದಿ ತೀರದಲ್ಲಿ ಶವ ಹುತ್ತಿಟ್ಟ ಆರೋಪಕ್ಕೆ ಸಂಬಂಧಪಟ್ಟಂತೆ ತಿಮುರೋಡಿ ಚಿನ್ನಯ್ಯ ಮಾತುಕತೆಯ 4ನೇ ವಿಡಿಯೋ ರಿಲೀಸ್ ಆಗಿದೆ. ಸಂಚಲನಕ್ಕೆ ಕಾರಣ ಆಗ್ತಾ ಇದೆ. 4ನೇ ವಿಡಿಯೋದಲ್ಲಿ ಸೌಜನ್ಯ ಬಗ್ಗೆ ಚಿನ್ನಯ್ಯ ಮಾತಾಡಿದ್ದಾರೆ. ಅತ್ಯಾಚಾರ ಮತ್ತು ಕೊಲೆಯಾದಂಥ ಸೌಜನ್ಯ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡಿದ್ದಾನೆ. ಮಹೇಶ್ ಶೆಟ್ಟಿ ತಿಮುರೋಡಿ ಜೊತೆ ಚಿನ್ನಯ್ಯ ನಡೆಸಿರುವಂಥ ಮಾತುಕತೆ ಇದು. ಸೌಜನ್ಯ ಬಂಗಾರದಂಥ ಹೆಣ್ಮಗಳು. ಆಕೆ ಚಿಕ್ಕವಳಿದ್ದಾಗಲಿಂದಲೇ ನಾನು ನೋಡಿದ್ದೆ. ಕೊಲೆಯಾದಾಗ ಆಕೆ ಅಂತಿಮ ದರ್ಶನಕ್ಕೆ ಶವಾಗಾರದ ಬಳಿ ಹೋಗಿದ್ದೆ. ಅಲ್ಲಿ 5 ರೂಂಬಾಯಿಗಳು ಪೊಲೀಸರಿದ್ದರು. ಅಲ್ಲಿ ಯಾರೂ ಹೋಗೋದಂತೆ ನಿರ್ಬಂಧ ಹಾಕಿದರು. ಬಿದಿರು ಕಂಬ ಡ್ರಮ್ಗಳನ್ನು ಇಟ್ಟು ರಸ್ತೆ ಕ್ಲೋಸ್ ಮಾಡಿಸಿದ್ರು. ಅಂದೂರ ರಾತ್ರಿ ರಾಜೇಂದ್ರ ದಾಸ್ ಬಂದಿದ್ದರು. ನಾನು ಹೇಳಿದ ಹಾಗೆ ಮಾಡಿದರೆ ಹಣ ಕೊಡ್ತೇನೆ, ಎಣಿಸಲಾಗದಷ್ಟು ಹಣ ಕೊಡ್ತೇನೆ ಅಂದರು. ಮಹೇಶ್ ಶೆಟ್ಟಿ ತಿಮುರೋಡಿ ಜೊತೆ ಚಿನ್ನಯ್ಯ ಮಾತುಕತೆ ನಡೆಸಿರುವಂಥ 4ನೇ ವಿಡಿಯೋ ಇದೀಗ ಬಿಡುಗಡೆಯಾಗಿದೆ. ಪಂಚರ್ಗಳು ಬೇಕಾದಕ್ಕೆ ಸಾಕ್ಷಿ ಈಗ 5 ಮಂದಿಯನ್ನು ಇಟ್ಟು ಇದನ್ನು ಇದು ಮಾಡೋದು ಪಂಚರ್ ಡ್ಯಾಮೇಜ್ ಆಗಿದ್ದಕ್ಕೆ ಸೌಜನ್ಯ ಸಾಕ್ಷಿ. ಹೇಗೆ ಗೊತ್ತುಂಟಾ, ಸೌಜನ್ಯ ಸತ್ಲು ಎಲ್ಲ ತಂದ್ರು ಮಾಡಿದ್ರು ಏನೋ ಮಾಡಿದ್ರು. ಆದ್ರೆ ಮಾಡಿದಾಗ ಆ ಸಿಕ್ಕಿದ ಏನವನ್ನು ಫ್ಯಾಮಿಲಿ ಅವರಲ್ಲಿ ಹೋಗ್ಲಿಕ್ಕೆ ಬಿಟ್ರಲ್ಲ, ಇದು ಇಲ್ಲ. ಇವಂದು 2-3 ವ್ಯಾನ್ ಬಂತು. ಇಲ್ಲಿ BC ರೋಡ್ ಆ ಕಡೆಯಿಂದ ಬಂತು. ಅಲ್ಲಿ ಸತೀಶ್ ರೋಡ್ ಪಕ್ಕಕ್ಕೆ ಬಂದ್ರೆ ಇಳಿತು. ನಾವು ನೋಡುದು ಏನಪ್ಪ ಹೀಗೆ ಬಂತು. ಎಲ್ಲ ಕರ್ಕೊಂಡು ಬಂದ್ರು. ಎಲ್ಲ ಕರ್ಕೊಂಡು ಹೋಗುದು ಇನ್ನು ನೋಡ್ತಾರೆ. 100 ಜನ ಎಲ್ಲ ಹೋಗ್ಲಿಕ್ಕೆ ಬಿಡ್ಲಿಲ್ಲ. ಲಾಸ್ಟ್ ಇವರು ಹೋಗುದು ಎಲ್ಲಿಗೆ, ಅದು ರಸ್ತೆ ಬದಿಯಲ್ಲಿ ನಿಲ್ಲಿಕ್ಕೆ. ಅಲ್ಲಿ ಹೋಗ್ಲಿಲ್ಲ. ಎಣತ್ರಕ್ಕೆ ಹೋದದ್ದು ಯಾರು? ಧರ್ಮಸ್ಥಳದ ಪೊಲೀಸ್ನವರು, ಈ ಬೆಳ್ತಂಗಡಿ ಪೊಲೀಸ್ನವರು. ಇವ್ರು ಮಾತ್ರ ಅಲ್ಲಿಗೆ ಹೋಗುದು. ಧರ್ಮಸ್ಥಳ ಪೊಲೀಸ್ನವರು ಇವರು ಬಂದವರು ಅಲ್ಲಿಗೆ ಹೋಗ್ಲೇ ಇಲ್ಲ. ಸುಮ್ಮನೆ ಎಂತ ಮಾಡಿದ್ರೆ ಏನ್ ಮಾಡಿದ್ರು, ಸಾಕನಾಶ ಮಾಡಿದ್ರೆ ಎಂತ ಮಾಡಿದ್ರ ಅಲ್ಲಿ ಇವರು ಹೋಗ್ಲೇ ಇಲ್ಲ. ನಿಂತರು, ಅರ್ಧ ಗಂಟೆಗೆ ಬಂದ್ರು, ಕಾರ್ಯಕ್ರಮಕ್ಕೆ ಹೋದ್ರು. ಎಲ್ಲ ವಾಪಸ್. ಆ ದಿವಸ ಇವ್ರಿಗೆ ಎಂತದೋ ಮಾನಸಿಕ ಆಗಿ ಅಂತೇಳಿ ಸೌಜನ್ಯನ ತಾಯಿಯನ್ನು ತಗೊಂಡು ಬೆಣಕ ಆಸ್ಪತ್ರೆಯಲ್ಲಿ ನುಂಕಿದ್ರು. ಯಾರು ಅವರು ತೋಟದವರು ಒಬ್ರು ಮ್ಯಾನೇಜರ್. ಅವತ್ತೇ ಏನೋ ಅಲ್ಲಿಂದ ತೆಗೆಯುವ ಮುಂಚೆನೆ ತಗೊಂಡು ಹೋದ್ರು. ಇವರು ಕರ್ಕೊಂಡು ಹೋಗಿದ್ದಾರೆ. ಕರ್ಕೊಂಡು ಹೋಗಿ ಬೆನಕದಲ್ಲಿ ಸೇರಿಸಿ ಅನಂತರ ನಾನು ಅಲ್ಲಿ ಕೆಲಸ ಎಲ್ಲ ಮುಂದೆ 12 ಗಂಟೆ ನಂತರ ಸರಿ ಹೋಗಿ ಬಾಡಿ ಯಾವ್ದು ಅಲ್ಲಿಯಾದ್ರು ಇಲ್ಲಿ ಬಿಡ್ಲಿಲ್ಲ ನೋಡಿ, ಅಲ್ಲಿಯಾದ್ರು ಹೋಗಿ ನೋಡಿ ಬರುವಂತ ಹೋಗ್ತಾನೆ. ನೀವು ನೋಡ್ತಾ ಇದ್ದ ಮಗು ನಮ್ಮ ಕಣ್ಣಿಂದ ನೋಡುವಂತ ಮಗು ಏನಾಯ್ತು ನೋಡುವಂತ ಅಲ್ಲಿ ಹೋಗ್ತೇನೆ. ಅಲ್ಲಿ ರೂಂಬೈನವರು 5 ಜನ ಇದ್ದಾರೆ. ಎಲ್ಲಿ ಸವಾಗಾರದ ಸುತ್ತ ಅಲ್ಲಿ ಸವಾಗಾರ ಗೊತ್ತಿಲ್ಲ, ಬೀಗಾಗಿದೆ. ಅಲ್ಲಿ ಇದ್ದಾರೆ. ಅಲ್ಲಲ್ಲಿ ನಿಂತ್ಕೊಂಡು ಪೊಲೀಸ್ನವರು ನಿಂತಿದ್ದಾರೆ 5 ಜನ. ಎಲ್ಲ ಓಕೆ. ಆಗ ನಾನು ಎಷ್ಟೋ ಜನಗಳನ್ನು ಹೋಗಿದ್ದನ್ನು ನೋಡಿದ್ದೇನೆ, ಬಂದದನ್ನು ನೋಡಿದ್ದೇನೆ. ಅಲ್ಲಿ ದಾರಿ ಫ್ರೀಯಾಗಿ ಇರ್ತದೆ. ಅದು ಅವತ್ತು ಮಾತ್ರ ಬೆದರನ್ನೆಲ್ಲ ಅಡ್ಡ ಇಟ್ಟಿದ್ದಾರೆ ರೋಡಿಗೆ, ಬೇರೆ ವೆಹಿಕಲ್ ಬರೋದಾಗಿದೆ. ಡ್ರಮ್ಮನ್ನೆಲ್ಲ ಇಟ್ಟು, ಡ್ರಮ್ಮ ಮೇಲೆ ಬೆದರೆಲ್ಲ ಇಟ್ಟು ಭಾರಿ ಬಂದೋಬಸ್ತ್ ಮಾಡಿದ್ದಾರೆ ಆ ಸಹೋದರಕ್ಕೆ ಹೋಗೋದಾಗೆ. ಅದರಲ್ಲಿ ಯಾಕೆ ಮಾಡಿದ್ರು ಅಂತ ಏನೋ ಗೊತ್ತಾಯ್ತಾ ಇಲ್ಲ. ಅದು ಡೌಟ್ ಅಲ್ಲ, ನನಗೆ ಒಂದು ಹೇಳಿದ್ದು ಡೌಟ್. ನನ್ನನ್ನು 10:30 ಗಂಟೆ ರಾತ್ರಿಗೆ ಕರೆದ್ರು ನನ್ನನ್ನು. ಮತ್ತೆ ನನ್ನ ಅಣ್ಣ ಒಬ್ಬ ಇದ್ದಾನೆ, ಅವ ಎದುರ್ತಾನೆ. ಅವನು ಬೇಜಾರು ಆಗ್ತದೆ ಅವ್ನಿಗೆ ಹೇಳಿದ್ರೆ. ಇಬ್ಬರನ್ನು ಕರ್ಕೊಂಡು ಹೋಗ್ತಾರೆ. ರಾಜೇಂದ್ರ ದಾಸ್ ಅಂತ ಒಬ್ಬ ಇದ್ದಾರೆ. ಅವರು ಸರ್ವೋತ್ತಮರ ಬದಲಿಗೆ ಹಣಕಾಸಿನ ಮಂತ್ರಿ ಆಗಿದ್ದವರು. ಅವರು ನಮ್ಮನ್ನು ಮಾತು ಹೇಳಿದ್ರು. ನನಗೆ ಡೌಟ್ ಬಂತು. ಅದಕ್ಕೆ ನಂತರ ಇದಕ್ಕೆ ಸಂಬಂಧಪಟ್ಟದ್ದು ನನಗೆ ಗೊತ್ತುಂಟು. ಅದೇ ಹೇಳ್ತಾನೆ. ಅದು ಹೇಳುದು ಎಂತ ಮಾತಂದ್ರೆ, ನಿಮಗೆ ನಿಮ್ಮ ಫ್ಯಾಮಿಲಿಗೆ ಎನಿಸಿ ನೋಡೋದಂತ ಕಾಸು ನಾವು ಕೊಡಿಸ್ತೇವೆ. ಯಾವುದು ಎನಿಸಿ ನೋಡೋದಂತ ಕಾಸು ಬೀಟ್ಕೆಸ್ ನಿಮ್ಮ ಕನಸಿನಲ್ಲಿ ನೋಡೋದಂತದ್ದು ನಾವು ಕೊಡ್ತೀವಿ. ನೀವು ಶೋಧನೆ